ನಮಸ್ಕಾರ ಎಲ್ಲ ಮೀಡಿಯಾ ಸ್ನೇಹಿತರಿಗೆ ನಮಸ್ಕಾರ. ನಾನು ಜೆ ಆನಂದ್ ಅಂತ, ನಮ್ಮ ಮೌರ್ಯ ಹಾಸ್ಪಿಟಲ್ ಚೇರ್ಮನ್ನು. ಸೊ ಆ್ಯಕ್ಚುಲಿ ನಮ್ಮದು 5-6 ವರ್ಷದಿಂದ ಹಾಸ್ಪಿಟಲ್ ನಡೀತಾ ಇದೆ. ನಮ್ಮದು ಸೆಕೆಂಡ್ ವೇವ್ ಕರೋನಾದಲ್ಲೂ ಕೂಡ ದೇವ್ರ ದಯದಿಂದ ಯಾವುದು ಕೂಡ ನೆಗೆಟಿವ್ ಆಗಿಲ್ಲ. ಕರೋನಾದಲ್ಲೂ ಕೂಡ ನಾವು ಒಂದು ಎಕ್ಸ್ಪೈರ್ ಆಗ್ದಂಗೆ ಹ್ಯಾಂಡಲ್ ಮಾಡಿದ್ದೀವಿ. ನಮ್ಮಲ್ಲಿ ಎಲ್ಲ ನುರಿತ ತಜ್ಞರು ಮತ್ತು ನುರಿತ ಸ್ಟಾಫ್ಸ್ ಇದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಆಪೋಸಿಟ್ ಹಾಸ್ಪಿಟಲ್ ನಮ್ಮ ಏರಿಯಾದೇ ನಮ್ಮ ರಿಲೇಟಿವೇನೆ ಒಂದು ಹೆಣ್ಮಗುಗೆ ಸರ್ಜರಿ ಆಗಿದೆ. ಸರ್ಜರಿ ಆದಾಗ ಅನಸ್ತೀಶಿಯಾ ಡಾಕ್ಟ್ರು, ಗೈನಿಕ್ ಡಾಕ್ಟರು ಭಾಳ ಪ್ರೊಫೆಷನಲಿಸ್ಟ್ ಮಾಡಿದ್ದಾರೆ. ಸೊ ಫಾಲೋಡ್ ವಿತ್ ಆಲ್ ಸ್ಕಿಲ್ಡ್ ಸ್ಟಾಫ್ಸು. ತದನಂತರ ಮಗು ತುಂಬ ದಪ್ಪ ಇದ್ದಿದ್ದರಿಂದ 75 kg 14 ವರ್ಷ ಪೇಷಂಟು 75 kg ಇದ್ದಿದ್ದರಿಂದ ಒಬೆಸಿಟಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ನಮ್ಮ ಡಾಕ್ಟರ್ಸ್ ರಿಪೋರ್ಟ್ ಆ್ಯಂಡ್ ಅನಸ್ತೀಶಿಯಾ ಸರ್ಜನ್ಸ್ ಎಲ್ಲ ಡಿಸ್ಕಷನ್ ಮಾಡಿದಾಗ ಸೊ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಬಟ್ ಎಲ್ಲ ನಮ್ಮ ಸ್ಟಾಫ್ಸು, ನಮ್ಮ ನುರಿತ ತಜ್ಞರೆಲ್ಲ ಇಮಿಡಿಯೇಟ್ ರೆಸ್ಕ್ಯೂ ಮಾಡಿ ಕಾರ್ಡಿಯಾಕಿಂದ ಹೊರಗಡೆ ತಂದು ಎಗೈನ್ ಪೇಷಂಟ್ ರೆಸ್ಕ್ಯೂ ಆಗಿದ್ದಾರೆ. ಸೊ ನಾವು ನಮ್ಮಲ್ಲಿ ನಾನು ಇಲ್ಲೇ 30 ವರ್ಷದಿಂದ ವಾಸ ಇರೋದ್ರಿಂದ, ನಮ್ಮ ಹಾಸ್ಪಿಟ್ಲ್ ಎದುರುಗಡೆನೇ ಪೇಷಂಟ್ ಇರೋದ್ರಿಂದ, ನಮ್ಮ ಮ್ಯಾನೇಜ್ಮೆಂಟ್ ಸ್ಟಾಫ್ಸ್ಗೆ ಐ ಹ್ಯಾವ್ ಟೋಲ್ಡ್ ವೆರಿ ಸೀರಿಯಸ್ಲಿ, ಸೊ ದಿಸ್ ಪೇಷಂಟ್ ಶುಡ್ ನಾಟ್ ಬಿ ಹ್ಯಾಪನ್ ಎನಿಥಿಂಗ್. ಸೊ ದಿಸ್ ಈಸ್ ಅವರ್ ಪೇಷಂಟ್, ನಮ್ಮನೇ ಪೇಷಂಟು ಅಂತ ಇನ್ಸ್ಟ್ರಕ್ಷನ್ ಮಾಡಿದ್ರಿಂದ, ಸೊ ಪೇಷಂಟ್ ತಂದೆ ಎಕನಾಮಿಕಲಿ ಸ್ವಲ್ಪ ವೀಕರ್ ಇದ್ದಿದ್ದರಿಂದ ಬರೀ 5,000 ಕಟ್ಟಿಸ್ಕೊಂಡು ಸರ್ಜರಿ ಮಾಡಿದ್ದಾರೆ ನಮ್ಮ ಏರಿಯಾ ಜನ ಅಂತ. ಸೊ ನಾನು ಇಲ್ಲೇ 30 ವರ್ಷದಿಂದ ವಾಸ ಇದ್ದೀನಿ ಅಂತ. ಅದೆಲ್ಲ ಸರ್ಜರಿ ಆದಮೇಲೂ ಕೂಡ ಸೊ ಪೇಷಂಟು ಅಲೈವ್ಡ್ ಕೂಡ ಇದ್ದು ಚೆನ್ನಾಗಿದ್ದರಿಂದ ಕಾರ್ಡಿಯಾಕ್ ಯಾವಾಗ ಸ್ವಲ್ಪ BP ಡ್ರಾಪ್ ಡೌನ್ ಆಗಿದೆ, ಕಡಿಮೆ ಆದಾಗ ರಿಸ್ಕ್ ತೊಗೊಳ್ಳೋದು ಬೇಡ, ಪೇಷಂಟ್ ವೆರಿ ಯಂಗರ್, ನಮ್ಮ ಏರಿಯಾ ಪೇಷಂಟು ಅಂತ ನಮ್ಮ ಹಾಸ್ಪಿಟ್ಲಿಂದನೇ ಪೇಷಂಟ್ ಕಡೆಯವ್ರಿಗೆ ಸೊ ಹೇಳಿದ್ದಾರೆ, ನೀವು ಅಪೋಲೋ ಕಳಿಸ್ತೀವಿ, ಕಾರ್ಡಿಯಾಕ್ ಎಲ್ಲಿ ಸೆಂಟ್ರ್ ಹೈಯರ್ ಇದ್ದಾರೆ ಅಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಪೇಷಂಟ್ ತಂದೆ ಸೊ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ, ನಿಮ್ಮಲ್ಲೇ ಟ್ರೀಟ್ ಮಾಡಿ ಪರವಾಗಿಲ್ಲ ಸೊ ಅಂದ್ಬಿಟ್ಟು ಎಲ್ಲ ಬರೆದು ಕೊಟ್ಟು ಸೊ ನಮ್ಮಲ್ಲೇ ಟ್ರೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಬಟ್ ನಾವು ನಮ್ಮ ಸ್ಟಾಫ್ಸ್ಗೆ, ನಮ್ಮ ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಮಾಡಿದ್ರಿಂದ ನಮ್ಮ ಹಾಸ್ಪಿಟ್ಲ್ ದುಡ್ಡೇ ಕಟ್ಟಿ ವಿ ಬ್ರಾಟ್ ಟು ಅಪೋಲೋ ಹಾಸ್ಪಿಟಲ್. ಸೊ ಅಪೋಲೋ ಹಾಸ್ಪಿಟಲ್ಲಿ 2 ದಿವಸ ಇದ್ದು, 2 ಡೇಸ್ ಅಲ್ಲ, 1 ಡೇ ಅಲ್ಲ, 1 ಡೇ ಇದ್ದು ಎಗೈನ್ ಅಲ್ಲಿ ಸೊ ಹುಷಾರಾಗ್ತಾರೆ ಅಂತ ಅಪೋಲೋ ನುರಿತ ತಜ್ಞರು ಕೂಡ ಹೇಳಿ ಸೊ ಮಿಡ್ನೈಟಲ್ಲೇನೋ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಲ್ಲಿ ರಿಪೋರ್ಟ್ ಇದೆ. ಸೊ ಹಾಗಾಗಿ ನನಗೆಲ್ಲ ಇಲ್ಲಿ ಪರಿಚಯ ಇದ್ದಿದ್ದರಿಂದ ಸೊ ಮುಂದೆ ನಮ್ಮ ಹಾಸ್ಪಿಟ್ಲ್ ಮುಂದೆನೇ ಮನೆ ಇರೋದ್ರಿಂದ ಎಲ್ಲ ಅಲ್ಲಿ ಸಾವುಗೆ ಬಂದವರೆಲ್ಲ ಅಸೆಂಬಲ್ ಆಗಿದ್ದರು. ನಮ್ಮೆಲ್ಲ ಲೀಡರ್ಸ್ ಎಲ್ಲ ಏನಾಯಿತು ಅಂತ ಫೈಲ್ಸು ಮುಗ್ದೊಂದು ಮಾನ್ಯ ಇನ್ಸ್ಪೆಕ್ಟರ್ ಎಲ್ಲ ಚೆಕ್ ಮಾಡಿದ್ದಾರೆ. ಸೊ ಹಾಗೆ ಮಾಡಿದಾಗ ಇಲ್ಲೇನು ನ್ಯೂನತೆ ಇಲ್ಲ ಅಂತ ಜಸ್ಟ್ ನಮ್ಮೆಲ್ಲ ಲೀಡರ್ಸು ನಮ್ಮ ಹಾಸ್ಪಿಟ್ಲ್ ಸ್ಟಾಫ್ಸ್ಗೆ ನಮ್ಮ ಏರಿಯಾದಲ್ಲಿ ಒಂದು ಹಾಸ್ಪಿಟ್ಲ್ ಬೇಕು, ಇದು ಚೆನ್ನಾಗಿ ನಡೀತಿದೆ ಅಂತ ವಿಶ್ ಮಾಡಿ ಸೊ ಇದನ್ನು ಎಂಡ್ ಮಾಡಿದ್ದಾರೆ. ಆ ಟೈಮಲ್ಲಿ ನೀವು ಜನ ಅಸೆಂಬಲ್ ಆಗಿರೋದ್ರಿಂದ ತಾವೆಲ್ಲ ಬಂದಿದ್ದೀರಾ, ಅದರಿಂದ ತಮಗೊಂದು ರೆಸ್ಪೆಕ್ಟ್ ಮಾಡಿ ವಿ ಸ್ಪೋಕನ್ ಟು ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಆಲ್. ಮಾವನೇ ಆರೋಪ ಮಾಡ್ತಾರೆ, ಡಾಕ್ಟರ್ ನೆಗ್ಲಿಜೆನ್ಸ್ ಇಂದನೇ ಆಗಿರೋದು, ಯಾರು ಸರ್ಜನ್ಗಳು ಬರಲಿಲ್ಲ, ಅನಸ್ತೇಶಿಯಾ ಸಮಸ್ಯೆಯಿಂದ ನಮ್ಮ ಹುಡುಗಿ ಡೆತ್ ಆಗಿದೆ, ಮತ್ತೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅವರು ಹೇಳಿದ್ರು ನಮ್ಮ ದುಡ್ಡಿನಲ್ಲೇ ನಾವು ಅಪೋಲೋಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಲ್ಲೇ ಸೇರಿಸ್ತೀವಿ ಅಂತ ಆ ಪೇಷಂಟ್ ಅವರ ಮಾವನೇ ಹೇಳಿದ್ದಾರೆ ಸರ್. ನಾನು ಐ ಆಮ್ ಎ ಸೋಷಿಯಲ್ ವರ್ಕರ್, ಐ ಆಮ್ ನಾಟ್ ಎ ಹಾಸ್ಪಿಟಲ್ ಚೇರ್ಮನ್. ಸೊ ನಾನು ಜೆ ಆನಂದ್ ಅಂತ ಸಮಾಜದಲ್ಲಿ ಎಲ್ಲರ ಜೊತೆ ಗುರ್ಸ್ಕೊಂಡಿದ್ದೀನಿ. ಅಲ್ಲಲ್ಲ, ನಾನು ಒಂಚೂರು ಹೇಳ್ಬಿಡೋದು ರಿಯಾಲಿಟಿ. ಇಲ್ಲ ನಾನು ನೀವು ಕೇಳ್ತಿರೋದು ತಪ್ಪಿಲ್ಲ, ಪ್ಲೀಸ್, ನೀವು ಕೇಳ್ತಿರೋದು ಸರಿ ಇದೆ. ನಾನು ನಮ್ಮ ಏರಿಯಾ, ನಮ್ಮ ಹಾಸ್ಪಿಟ್ಲ್ ಆಪೋಸಿಟ್ ಇದರಿಂದ ನನಗೂ ಕಣ್ಣಲ್ಲಿ ನೀರು ಬರ್ತಿದೆ. ಸೊ ಹಾಗಾಗಿ ನಮ್ಮ ಸ್ಟಾಫ್ಸ್ ಯಾರು ಒಪ್ಪಿರಲಿಲ್ಲ ಅವ್ರು ದುಡ್ಡು ಕಟ್ಟಲಿಕ್ಕೆ. ಐ ಟೋಲ್ಡ್ ಮೈ ಪರ್ಸ್ನಲ್ ಮನಿ. ಸೊ ನಾನು ಏರಿಯಾದಲ್ಲಿ 30 ವರ್ಷದಿಂದ ವಾಸ ಇದ್ದೀನಿ. ಸೊ ಅವರು ಗಾರೆ ಕೆಲಸ ಮಾಡ್ತಿದ್ರು, ಅಫರ್ಡ್ ಇಲ್ಲ ಅಂತ ಹೇಳೋದ್ರಿಂದ ನಾವು 14 ವರ್ಷ ಮಕ್ಕಳಿಗೆ ರಿಸ್ಕ್ ತೊಗೊಳ್ಳೋದು ಬೇಡ. ಈಗ ಇದನ್ನು ಬೇರೆ ಕಡೆ ಎಕ್ಸ್ಪೈರ್ ಅಪೋಲೋದೆಲ್ಲ ಆಗಿದೆ, ನಾವೆಲ್ಲ ಹೋಗಿ ಅಲ್ಲಿ ಗಲಾಟೆ ಮಾಡ್ಬೋದಿತ್ತು. ಬಟ್ ಇಲ್ಲಿ ಲೋಕಲಿ ನನಗೆ ಗೊತ್ತಿದೆ ಸಮಸ್ಯೆ, ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಎಲ್ಲ ನನಗೆ ಗೊತ್ತಿರೋರು ಇದ್ದಾರೆ. ಸೊ ಇವು ನಮ್ಮ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ನಾವು ವಿ ಆರ್ ಶಿಫ್ಟೆಡ್. ಸೊ ಪೇಷಂಟ್ ಈಸ್ ಅಲೈವ್ಡ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಒನ್ ಡೇ ಅಲ್ಲ ಮಿಸ್ ಮಂಜು, 1 ಡೇ ಅಲ್ಲಿದ್ದು ಅವರು ಕೂಡ ಡಾಕ್ಟ್ರ್ ಹುಷಾರಾಗುತ್ತೆ ಅಂತ ಹೇಳಿ ಸೊ ಅಟ್ಯಾಕ್ ಆಗಿದೆ. ಸೊ ಬೇರೆ ಇನ್ನೇ ಅಲ್ಲೂ ಸಮಸ್ಯೆ ಇಲ್ಲ, ಏನು ಮಾಡ್ತಾ ಇಲ್ಲ. ಸರಿ ಬಂದಿದ್ರಲ್ಲ ಇಲ್ಲಿ ಜಸ್ಟ್ ಅಲ್ಲ ಇರ್ಬೋದು ಸರ್. ಅದು ದುಃಖದಲ್ಲಿ ನಾನು ಈಗ ಮಾತಾಡೋಕೆ ಆಗ್ತಿರ್ಲಿಲ್ಲ, ನನಗೂ ದುಃಖ ಬರ್ತಿದೆ. ನೋಡ್ತಿದ್ದೀರ ನಮ್ಮ ಮೊದಲು ಸ್ಪೀಚ್ಗೂ ಈಗ ನಮ್ಮ ಎದುರುಗಡೆ ಮನೆ ಪೇಷಂಟ್. ಸೊ ನಾನು ಸುಮಾರು ಸರಿ ನೋಡಿರ್ತೀನಿ.
ಅವರು ದುಃಖದಲ್ಲಿ ಏನೋ ಮಾತಾಡಿರ್ಬೋದು, ಬಟ್ ಡಾಕ್ಟರ್ಸ್ ಈಸ್ ಎ ಗಾಡ್. ನಾನು ರಿಯಾಲಿಟಿ ಹೇಳ್ತಿರೋದು. ಯಾವ ಡಾಕ್ಟರ್ಸು ಮಿಸ್ಟೇಕ್ ಮಾಡಲ್ಲ ಇಡೀ ವರ್ಲ್ಡಲ್ಲಿ, ವಾಟ್ ಐ ಫೀಲ್. ನಾನು ಅವ್ರನ್ನ ಅನಾಲಿಸಿಸ್ ಮಾಡೋ ವೇನೇಲಿಲ್ಲ. ನೀವು ನನ್ನ ಸ್ನೇಹಿತರು ಅನ್ನ ಮಾತಾಡ್ತಿದ್ದೀನಿ. ಐ ಆಮ್ ಕ್ರೈಯಿಂಗ್ ರಿಯಲಿ. ಥ್ಯಾಂಕ್ ಯು. ಸರ್ ಅವ್ರು ಹೇಳೋದು ಕತ್ತಲು ಆಪರೇಷನ್ ಮಾಡಬೇಕಾದ್ರೆ ಮೆಡಿಕಲಿ ಇಲ್ಲ ಸರ್, ಅದೇ ಗೈನಿಕ್. ಸರ್ ನಾನು ಒಂದು ಹೇಳೋದು, ನಾನು ನಿಮ್ಮಂಗೆ ಒಬ್ರಿದು ಗೈನಿಕ್ ಅಲ್ಲ. ಒಂದು ನಿಮಿಷ ಪರವಾಗಿಲ್ಲ ಮಂಜು ಸರ್. ಈಗ ನಾನು ಬೇಕಾದ್ರೆ ನೀವು ಇನ್ನೂ 1 hour ಹೇಳಿದ್ರು ಮಾತಾಡ್ತೀನಿ. ನಾನು ಸಾವನ್ ಮನೆಗೆ ಹೋಗ್ಬೇಕು, ನೀವೆಲ್ಲ ಸ್ನೇಹಿತರಿದ್ದೀರಾ ಅಂತ ಮಾತಾಡಿಸ್ತಿದ್ದೀನಿ. ಇದು ಮಾತಾಡೋದಲ್ಲ. ನನ್ನ ಎದುರುಗಡೆ ಮನೆ, ಸೊ ಪೇಷಂಟು ಎಲ್ಲ ಬಂದಿದ್ದವ್ರು ನನ್ನ ಸ್ನೇಹಿತರು. ನಮ್ಮ ಇದೇ ಊರಿನವ್ರು. ನಮಗೆ ಐ ಸ್ಟೇಡ್ ಆನ್ 30 years. ಸೊ ನಿಮಗೆ ಮೆಡಿಕಲಿ ನಾವು ಡಾಕ್ಟ್ರನ್ನ ತೂಕ ಹಾಕ್ಲಿಕ್ಕಾಗಲ್ಲ. ಎಸ್ಟರ್ಡೇ ವಿ ಆರ್ ಟೇಕಿಂಗ್ ಕೇರ್ ವೆರಿ ಎಕ್ಸಲೆಂಟ್ಲಿ ಆ್ಯಂಡ್ ಐ ಸ್ಕೋರ್ಡ್ ವಿತ್ ಮೈ ಸ್ಟಾಪ್ಸ್. ಇಲ್ಲಿ ಯಾರ್ದು ಏನೂ ಮಿಸ್ಟೇಕ್ಸ್ ಇಲ್ಲ. ಸೊ ನಾವು ಸಾವು ನೋವುಗಳಲ್ಲಿ ಹಾಸ್ಪಿಟ್ಲಲ್ಲಿ ವಿ ಕೆನಾಟ್ ಡೂ ಆಲ್ ದೋಸ್ ಥಿಂಗ್ಸ್. ಡಾಕ್ಟರ್ಸ್ ಮಾತ್ರ, ನಮ್ಮ ಡಾಕ್ಟರ್ಸ್ ತುಂಬ ಚೆನ್ನಾಗಿದ್ದಾರೆ. ಸೊ ಅಲ್ಲೂ ಕೂಡ ರೆಸ್ಕ್ಯೂ ಆಗಿದೆ. ಅಪೋಲೋಗೂ ಅಡ್ಮಿಟ್ ಮಾಡಿದ್ದೀವಿ ನಾವು ಹೈಯರ್ ಸೆಂಟ್ರಿಗೆ ಕಳಿಸಿದ್ದೀವಿ. ಯಾಕೆಂದರೆ ಕಾರ್ಡಿಯಾಕ್ ಇನ್ ಕೇಸ್ ಅರೆಸ್ಟ್ ಆದರೆ ಸೊ ನಮ್ಮ ಬೇರೆ ಇಶ್ಯೂಸ್ ಆಗುತ್ತೆ ಅಂತ ನಾವೇನು ಮಾಡಿದ್ದೀವಿ, ಕಾರ್ಡಿಯಾಕ್ ವಿ ಶಿಫ್ಟೆಡ್. ನಮ್ಮ ಎದುರುಗಡೆ ಪೇಷಂಟ್ ಆದ್ದರಿಂದ ಅವ್ರಿಗೆ ಅಫರ್ಡ್ ಕೇಳ್ಕೊಂಡಿದ್ದೀವಿ, ಯಾರಿಗೆ ಅಟೆಂಡರ್ಗೆ. ಸೊ ಅಟೆಂಡರ್ ನಮ್ಗೆ ಅಫೋರ್ಡಬಲ್ ಇಲ್ಲ, ನೀವೇ ಕ್ಯಾರಿ ಮಾಡಿ ಅಂತ ಹೇಳಿದ್ರಿಂದ ನಾವು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ವಿ ಸೆಂಡೆಡ್. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಆಲ್. ಸೊ ಥ್ಯಾಂಕ್ ಯು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.